ಹೌದು, ನೀವ್ಯಾರು? ನಾನು ಜಾಜಿ ಜಂಬಲ್ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಮೇಡಮ್, ನಿಮ್ ಯಾವ್ದೇ ರೀತಿ ಹೇಳ್ಬೇಕಾದ್ರೂ ನನಗೆ ಹೇಳಿ. ನಾನು ಮತ್ತೆ ನಮ್ಮ ಮಹಿಳಾ ಸಂಘದವರು ಫುಲ್ ಸಪೋರ್ಟ್ ಮಾಡ್ತೀವಿ. ನಿಮ್ಮಂತವ್ರು ಇರೋದ್ರಿಂದಾನೆ ಈ ಏರಿಯಾದಲ್ಲಿ ನಮ್ಗೆ 2 ಆನೆ ಬಲ ಬಂದಿದೆ. ಮೇಡಮ್, ಆಕ್ಚುಲಿ ನಾನು ಈ ಸಲ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ. ಅದಕ್ಕೆ ನೀವು ಸಹಾಯ ಮಾಡಬೇಕು. ಸಮಾಜ ಸೇವೆ ಮಾಡೋ ನಿಮ್ಮಂತವ್ರಿಗೆ ಈ ಇನ್ಸ್ಪೆಕ್ಟರ್ ಹೇಮಾ ಮಾಲಿನಿ ಸಹಾಯ ಮಾಡೋದಿಲ್ಲ ಅಂತಾಳ. ಎನಿ ಟೈಮ್ ಒಂದೇ ಒಂದು ಕಾಲ್ ಮಾಡಿ, ನಾನ್ ಬಂದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಓಕೆ, ಎನಿವೇಸ್ ಬಾಯ್. ಏಯ್ ನಡಿಯಾ. ಅತ್ತೆ ಅತ್ತೆ ಅತ್ತೆ. ಓಹೋ, ಏನಮ್ಮ ಇವತ್ತು ಇಷ್ಟೊಂದು ನೆನೆಸ್ಕೊತಾ ಇದೀಯ ನನ್ನನ್ನ? ಅತ್ತೆ, ಬ್ಲೆಸ್ ಮೀ. ನಿನ್ನ ಮೇಲೆ ನನಗೆ ಎಷ್ಟೇ ಕೋಪ ಇದ್ನು, ನೀನು ಒಂದು ಬೆರಳಿಂದ ಅಂತ ನಮಸ್ಕಾರ ಮಾಡಿದ ತಕ್ಷಣ ನನ್ನ ಕೋಪ ಎಲ್ಲ ಕಲಗಿ ಏನ್ ಕೆಲಸ ಮಾಡ್ಕೊಂಡ್ ಬಂದ್ರು? ಒಬ್ಬ ಕಳ್ಳನನ್ನ ಹಿಡಿದು ಪೊಲೀಸರ ಪ್ರಾಣನ ಉಳಿಸಿದೀನಿ. ಬೇರೆ ಪ್ರಾಣ ಉಳಿಸೋದ್ ನೀವು, ಗಂಡದ ಪ್ರಾಣ ಅದು ಯಾಕೆ ತೆಗಿತೀರೋ? ಸ್ವಲ್ಪ ತೆಪ್ಪಗಿಲೆ. ಆಮೇಲೆ ಏನಾಯ್ತಮ್ಮ? ಆಮೇಲೆ ನಾನು ಮತ್ತೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ಹೇಮಾ ಮಾಲಿನಿ ಕ್ಲೋಸ್ ಫ್ರೆಂಡ್ ಆಗ್ಬಿಟ್ವಿ. ರಾಜೇಶ್ಗೆ, ಆ ಹೇಮಾ ಮಾಲಿನಿ ಈ ಏರಿಯಾಗೆ ಹೊಸದಾಗಿ ಬಂದಿದ್ದಾರೆ. ಹಳ್ಳು ಕಾಕರನ್ನ ಸದೆ ಬಡಿದೆ ಅವ್ರ ಕೆಲಸ ಆಗಿದೆ. ಹೇಮಾ ಮಾಲಿನಿ ಜೂನಿಯರ್ ಮಾಲಾಶ್ರೀ. ಅದೇ ಹೇಮಾ ಮಾಲಿನಿ ಕಷ್ಟದಲ್ಲಿ ಇರ್ಬೇಕಾದ್ರೆ ಕಳ್ಳನ್ನ ಹಿಡಿದು ನಾನು ಅವ್ರಿಗೆ ಹೆಲ್ಪ್ ಮಾಡಿದೀನಿ. ನೀವು ಕಳ್ಳಲ್ಲಿ ಹಿಡಿದ್ರ? ಅದಕ್ಕೆ ಅವ್ರು ಹೇಳಿದ್ದಾರೆ, ನಿಮ್ಗೆ ಏನೇ ಪ್ರಾಬ್ಲಮ್ ಬಂದ್ರು ನನ್ಗೆ ಹೇಳಿ, ಅದನ್ನ ನಾನ್ ಸಾಲ್ವ್ ಮಾಡ್ತೀನಿ ಅಂತ. ಲೆಟ್ಸ್ ಜಂಪ್, ಬಿ ಕೇರ್ಫುಲ್. ಅತ್ತೆ, ಅಲ್ಲಿ ನೀವು ಪೊಲೀಸ್ಗಿಂತನೂ ಗ್ರೇಟ್ ಆಗ್ಬಿಟ್ರಿ. ಮೇಡಮ್ ನಮಸ್ಕಾರ. ನನ್ನ ಹೆಸರು ವೆಂಕಟ್ ಅಂತ. ನೀವು ನನ್ಗೆ ಸಹಾಯ ಮಾಡ್ಲೇಬೇಕು. ನೀವೇನ ನನ್ನ ಕೈ ಬಿಟ್ರೆ ನನ್ನ ಜಮೀನ ಕಳ್ಕೊಂಡು ಬಾಯಿಗೆ ಮಣ್ಣು ಹಾಕೊಂಡ್ಬಿಡ್ತೀನಿ. ಬಾಯಿಗೆ ಮಣ್ಣು ಹಾಕೋಣ ಮಾತ್ರ ಬಿಟ್ಟು ಮೊದಲು ನಿನ್ ಪ್ರಾಬ್ಲಮ್ ಏನು ಅಂತ ಅವ್ರ ಹತ್ರ ಹೇಳ್ಕೊ. ನಂದು ಒಂದು ಜಮೀನ್ ಐತೆ, ಅದನ್ನ ಯಾವನೊಬ್ಬ ರೌಡಿ ಕಬಳಿಸ್ಕೊಬಿಟ್ಟವನೆ. ಹೆಂಗಾರೋ ಮಾಡಿ ನನ್ಗೆ ಆ ಜಮೀನ ದಕ್ಕಿಸ್ಕೊಡ್ಬೇಕು ಮೇಡಮ್. ಏನು ರಬ್ಬಡ್ಡಿನ? ನನಕ್ಕಿಂತ ದೊಡ್ಡ ರಬ್ಬಡ್ಡಿನ? ನಿಮ್ಗಿಂತ ದೊಡ್ಡ ರೌಡಿ. ಲೇ ಬಿಟ್ಲ ಬಾರೋ, ನಾವಿಬ್ರು ಹೋಗಿ ಆ ರಬ್ಬಡ್ಡಿ ನರ ಕಿತ್ತು ಸರ ಮಾಡಕೊಂಬಿಡೋಣ. ಹೇಗಿದ್ರು ನಂಗೆ ಇನ್ಸ್ಪೆಕ್ಟರ್ ಹೇಮಾ ಮಾಲಿನಿ ಚೆನ್ನಾಗ್ ಗೊತ್ತು. ಅವ್ರಿಗೆ ಹೇಳಿ ನಾನು ಇದನ್ನ ಡೀಲ್ ಮಾಡ್ತೀನಿ. ಅಂದ್ಹಾಗೆ ಆ ರೌಡಿ ಹೆಸರೇನು? ಮೀಸೆ ಮಂಜ ಅಂತ ಮೇಡಮ್. ಮೀಸೆ ಮಂಜನ? ಯಾಕೋ ಗಾಬರಿ ಆಗ್ತಿದ್ಯಾ? ಲೇ ಬಿಟ್ಲ, ನಿನಗೆ ಈ ಮೀಸೆ ಮಂಜನ ವಿಷಯ ಇನ್ನ ಗೊತ್ತಿಲ್ಲ. ಅವನ ಮುಖ ನೋಡಿಲ್ಲ, ಆದ್ರೆ ಹೆಸರು ಕೇಳಿದೀನಿ. ಮೊನ್ನೆ ಯಾವತ್ತೋ ಈ ತರ 4 ಜನನ ಒಂದೇ ಏಟ್ಗೆ ಅಡ್ಡಾಡ ಮಲಗಿಸ್ಬಿಟ್ಟಿದ್ದಾನೆ ಕೂಡ. ಯಾಕೋ ಗಾಬರಿ ಆಗ್ಬೇಕು? ಪೊಲೀಸ್ ಇನ್ಸ್ಪೆಕ್ಟರ್ ನನ್ನ ಜೊತೆ ಇರ್ತಾರಲ್ಲ. ಲೇ, ಮಂತ್ರಿಗಳ ಬೆರಳನ್ನೇ ಲಾಟ ಲಾಟ ಅಂತ ಮುರಿದವನು ಇನ್ನ ಈ ಪೊಲೀಸ್ ಇನ್ಸ್ಪೆಕ್ಟರ್ ಸುಮ್ಮನೆ ಬಿಡ್ತಾನೇನೋ? ಮೊನ್ನೆ ಯಾವತ್ತೋ ಮುಖ್ಯಮಂತ್ರಿಗಳ ಟೇಬಲ್ನಾಗ ಗುದ್ದಿ ಮುರಿದು ಬಿಟ್ಟಿದಾನಂತೆ. ಜಾಜಿ, ಇಂಥ ಲೌಡಿಗಳ ಸಹವಾಸ ನಿಮ್ಗೆ ಬೇಡಮ್ಮ. ಅತ್ತೆ, ನೀವ್ ಹೆದರ್ಕೋಬೇಡಿ. ಪೊಲೀಸ್ ಫೋರ್ಸ್ ನಮ್ ಕಡೆನೇ ಇದೆ. ನಾವು ಧೈರ್ಯವಾಗಿ ಮುನ್ನುಗ್ಬೇಕು ಅಷ್ಟೇ. ಈಗೇನ್ ನನಗೆ ಸಹಾಯ ಮಾಡ್ತೀನೋ ಇಲ್ವೋ? ವೆಂಕಟ್, ನೀನ್ ಏನು ಯೋಚನೆ ಮಾಡ್ಬೇಡ. ನಾಳೆ ನಾವ್ ಎಲ್ರು ಬಂದು ನಿನ್ ಜಮೀನ ಉಳಿಸ್ಕೊಡ್ತೀವಿ. ನೋಡಿ, ಇದೇ ನನ್ನ ಜಮೀನು. ಪದ್ದು ಬಿಟ್ಲಾ, ಕಮಾನ್ ಕ್ಯಾಚ್ ದ ಸೈಟ್. ರಾಜತ್ಗೆ ಕ್ರಿಕೆಟ್ ಬಾಲ್ ನ ಕ್ಯಾಚ್ ಹಿಡಿಬಹುದು, ಸೈಟ್ ಹೆಂಗ್ ಕ್ಯಾಚ್ ಹಿಡಿತೀರಾ? ಕ್ಯಾಚ್ ಹಿಡಿಯೋದು ಅಂದ್ರೆ ಹೋಗಿ ಬಪ್ಪರ್ಲಿ ಮಲ್ಕೊಳ್ಳೋದು ಅಂತ. ಕ್ರಿಕೆಟ್ ಆಡುವಾಗ ಕ್ಯಾಚ್ ಬಿಟ್ರೆ ಯಾರು ಬೈಬಾರ್ದು ಅಂತ ಡೈ ಹಾಕ್ತಾರಲ್ಲ, ಹಾಗೆ. ಅದೇನಾದ್ರೂ ದೈವ ಹಾಕ್ಬಿಟ್ರೆ ಸೈಟ್ ಸ್ವಿಮ್ಮಿಂಗ್ ಪೂಲ್ ಆಗ್ಬಿಡುತ್ತೆ. ಸುಮ್ನೆ ಅಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ರೋ ಸಾಕು. ಈ ಜಾಗ ನಮ್ಮದು, ಈ ಸೈಟ್ ನಮ್ಮದು, ಈ ಜಾಗ ನಮ್ಮದು, ಈ ಸೈಟ್ ನಮ್ಮದು, ಈ ಜಾಗ ನಮ್ಮದು. ಏನ್ರ ಜಮೀನಲ್ಲಿ ಗಲಾಟೆ? ಯಾರ್ದು ಬೇಕಾದ್ರೂ ಆಗಿರ್ಬೋದಣ್ಣ, ಆದ್ರೆ ಮಣ್ಣು ಎಲ್ಲಾರ್ಗೂ ಸೇರ್ಬೇಕಾದ್ದು. ಈ ಜಮೀನ್ ಮಣ್ಣು ನಂದು. ಹೋಗ್ಬೇಕಾದ್ರೆ ಮಣ್ಣನ್ನು ತಲೆ ಮೇಲೆ ಹಾಕೊಂಡು ಹೋಗ್ತೀಯ. ಈ ಜಮೀನನ್ನ ಯಾರೋ ರೌಡಿ ವಶಪಡಿಸ್ಕೊಂಡಿದ್ದಾನಂತೆ. ಅವ್ರ ವಿರುದ್ಧ ಕೂಗ್ತಾ ಇದೀವಿ, ನೀನು ನಮ್ ಜೊತೆ ಕೂಗ್. ನೋಡಿ ಮಿಸ್ಟರ್ ಇವ್ರೆ, ಆಕ್ಚುಲಿ ಈ ಜಮೀನು ಈ ಮಿಸ್ಟರ್ ವೆಂಕಟ್ದು.
ಯಾರೊಬ್ಬ ರೌಡಿ ಇದನ್ನ ಅಕ್ವೈರ್ ಮಾಡ್ಕೊಂಡು ಈ ಜಮೀನ್ ನಂದು ಅಂತ ತಕರಾರು ಮಾಡ್ತದಾನಂತೆ. ಆ ರೌಡಿ ಯಾರು ಗೊತ್ತಾ? ಯಾವನ ಮೀಸೆ ಮಂಜ ಅಂತ. ಮೀಸೆ ಮಂಜ ಅಂದ್ರೆ ಯಾರು ಅಂತ ಗೊತ್ತಾ? ಯಾರು? ನಾನೇ. ನೋಡೋದಕ್ಕೆ ಒಳ್ಳೆ ಕಡ್ಡಿ ಪೈಲ್ವಾನ್ ತರ ಇದೆಯಾ ನೀನು ಮೀಸೆ ಮಂಜಲ್ಲ. ನಾನೇನಾದ್ರು ಜೋರಾಗೆ ಉಫ್ ಅಂದ್ರೆ ಹಾರ್ಕೊಂಡು ಹೋಗ್ಬಿಡ್ತಿಲ್ಲೋ. ನನ್ನೇ ಕಟ್ಟಿ ಪೈಲ್ವಾನ್ ಅಂತ. ಅವ್ನು ನನ್ನನ್ನೇ ಕಡ್ಡಿ ಪೈಲ್ವಾನ್ ಅಂತಾನೆ, ಇನ್ನು ನಿನ್ಬಿಟ್ಬಿಡ್ತಾನ. ನಾನೊಂದು ಕಾಲದಲ್ಲಿ ಮಿಸ್ಟರ್ ಕರ್ನಾಟಕ ಆಗಿದ್ದವನು ಗೊತ್ತಾ? ಮಿಸ್ಟರ್ ಕರ್ನಾಟಕ ಇವಾಗ ಯಾಕೆ ಹಿಂಗಾಗ್ಬಿಟ್ಟಿದ್ದೀರಾ? ಪೊಲೀಸರು ಅಟ್ಟಿಸ್ಕೊಂಬಂದ್ರೆ ದಕ್ಕಿದಾಗ ಸಂದಿಲಿ ತೂರಕ್ ಆಯ್ತಿರ್ಲಿಲ್ಲ. ಅದಕ್ಕೆ ಸಂದಿಲ್ ತೂರಕ್ಕೆ ಅಂತಾನೆ ಸಣ್ಣಗಾದೆ. ಮುಂದೆ ಪೊಲೀಸರಿಗೆ ಸಿಗಾಕಿಲ್ಲ. ಅರಿಕತೆ ಪಾರಿಕೆ ತರ ಮೀಸೆ ಬಿಟ್ಕೊಬಿಟ್ರೆ ನೀನು ಒಬ್ಬ ರಬಡಿ ಆಗ್ಬಿಡ್ತೀಯ. ನಾನ್ ರೌಡಿನ ಇಲ್ವಾ ಅಂತ ತೋರಿಸ್ಬೇಕಾ? ತಗೊಳ್ಳೋಣ. ಹಿಡ್ಕೊಂಡು ಒಂದು ನಿಮಿಷ. ಯಾವನ್ನಾದ್ರೂ ನನ್ನ ಸೈಟಿನ ತಂಟೆಗೆ ಬಂದ್ರೆ ಒಬ್ಬೊಬ್ಬನ ಮಲಗಿಸ್ಬಿಡ್ತೀನಿ. ಹೇಮಮಾಲಿ ಕಾಲ್ ಮಾಡಿದ್ದೆ ಬೇಗ ಬನ್ನಿ ಅಂತ, ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ. ಮೀಸೆ ಮಂಜ, ಮತ್ತೆ ಶುರು ಮಾಡಿದ್ಯಾ ನಿನ್ ಗಲಾಟೆನ? ಈ ಸೈಟ್ ನಂದು. ಈ ಸೈಟ್ ನಿಂದು ಅನ್ನೋದಕ್ಕೆ ಏನ್ ದಾಖಲೆ ಇದೆ? ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಈ ಸೈಟ್ ನಂದು ಅಂತೀಯಾ? ಇದೇ ತರ ಎಷ್ಟು ಜನಕ್ಕೆ ಮೋಸ ಮಾಡಿದ್ಯಾ? ಓ ಮೈ ಗಾಡ್, ಇಡೀ ಬ್ಯಾಂಗ್ಳೂರ್ ತುಂಬಾ ಇದೇ ಕತೆ ಆಗ್ಬಿಡಿದೆ ಮೇಡಮ್. ಪ್ಯಾರಲರ್ ಆಗಿ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋತಾರೆ, ಆಮೇಲೆ ಈ ಪ್ರಾಪರ್ಟಿ ನಮ್ದು ಅಂತ ಕ್ಲೈಮ್ ಮಾಡ್ತಾರೆ. ಇದಕ್ಕೆಲ್ಲ ಸಂಬಂಧಪಟ್ಟಿರೋ ಅಧಿಕಾರಿಗಳೇ ಕಾರಣ ಆಗಿರ್ತಾರೆ. ದುಡ್ಡು ಕೊಟ್ರೆ ಸಾಕು, ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಅವರೇ ಕೊಡ್ತಾರೆ. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು, ಗಲ್ಲಿಗೇರಿಸ್ಬೇಕು. ಒಂದಿಬ್ರನ್ನ ಗಲ್ಲಿಗೇರಿಸಿದ್ರೆ ಆಗ ಎಲ್ರಿಗೂ ಬುದ್ಧಿ ಬರುತ್ತೆ. ಬಾರ ನನ್ ಜೊತೆ. ಮೇಡಮ್ ಅಂತೂ ನನ್ನ ಸೈಟ್ನ ಉಳಿಸ್ಕೊಟ್ಬಿಡ್ರಿ ಮೇಡಮ್. ರಾಜು ಮೇಡಮ್ಗೆ, ರಾಜು ಮೇಡಮ್ಗೆ, ರಾಜು ಮೇಡಮ್ಗೆ. ನಿಮ್ ವಿಷಯ ಆಗ್ಲಿ ಟಿವಿಯಲ್ಲಿ ಬಂದ್ಬಿಡ್ತೀರಿ. ಜಾಜಿ ಅವರು ಸಮಾಜ ಸೇವೆ ಮಾಡ್ತಿದ್ದಾರೆ, ಬಡಬಗ್ಗರಿಗೆಲ್ಲ ಸಹಾಯ ಮಾಡ್ತಿದ್ದಾರೆ ಅಂತ ನಿನ್ನ ಹೋಗ್ಲಿದ್ದು. ಅಂತೂ ನೀವು ಸ್ಟಾರ್ ಆಗ್ಬಿಟ್ರಿ ಬಿಡಿ. ಜಾಜಿ, ಇಂಥ ಯಾವುದೇ ಇಶ್ಯೂಸ್ ಬಂದ್ರು ನೀನು ಹ್ಯಾಂಡಲ್ ಮಾಡ್ತೀಯ ಅಲ್ವಾ? ಅಫ್ಕೋರ್ಸ್, ಇನ್ಸ್ಪೆಕ್ಟರ್ ಹೇಮಮಾಲಿನಿ ಎಲ್ಲಿವರೆಗೂ ನನ್ನ ಸಪೋರ್ಟ್ ಮಾಡ್ತಾ ಇರ್ತಾರೋ ಅಲ್ಲಿವರೆಗೂ ಇಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾನೆ ಇರ್ತೀನಿ. ಜಾಜಿ ಅವರೇ, ಪರಿಸ್ಥಿತಿ ಗಂಭೀರವಾಗಿದೆ. ನೀವು ಮುಂದಿನ ಕ್ರಮ ಕೈಗೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೇದು. ಎಲ್ಲರೂ ರಾಜಕಾರಣಿ ಸಂಗಪ್ಪನ ಸಪೋರ್ಟ್ ತಗೊಂಡು ನಿಮ್ ವಿರುದ್ಧ ತಿರುಗಿ ಬೀಳ್ಬೇಕು ಅಂತಿದ್ದಾರೆ. MLA ಸಪೋರ್ಟ್ ತಗೋತಿದಾರಾ? ಹೌದು ಜಾಜಕ್ಕೆ, ಈ ರಾಜಕಾರಣಿಗಳು ರೌಡಿಗಳು ಒಂಥರ ಅಣ್ಣ ತಮ್ಮಂದ್ರಿದ್ದ ಹಾಗೆ. ಯಾವಾಗ ಒಂದಾಗ್ತಾರೆ ಯಾವಾಗ ಕಿತ್ತಾಡ್ತಾರೆ ಹೇಳಕ್ಕೆ ಆಗಲ್ಲ. ಏನಂತೆ, ಈ ರಾಜಕಾರಣಿ ಸಂಗಪ್ಪನ ಹೆಂಡತಿ ರಾಧಮ್ಮ ಗಂಡನ ಜೊತೆ ಜಗಳ ಮಾಡ್ಕೊಂಡ್ಬಿಟ್ಟಿದಾರಂತೆ. ಜಗಳ ಮಾಡ್ಕೊಂಡಿದಾರಾ? ಬಾಯ್, ಈ ಸಂಗಪ್ಪ ಹೆಂಡತಿ ಹಿಡ್ಕೊಂಡು ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾನೆ. ಮೈ ಗಾಡ್, ಹೆಂಡತಿನ ಬೇಕ್ ಮಾಡಿದಾನ. ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡ್ಬಿಡ್ತೀನಿ. ಪಾಪ ರಾಧಮ್ಮ ನನಗ್ ಸಹಾಯ ಮಾಡೋರೇ ಇಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ಹೋದ್ರು ಕಂಪ್ಲೇಂಟ್ ತಗೊಳ್ತಾ ಇಲ್ವಂತೆ. ಯು ಡೋಂಟ್ ವರಿ, ಇನ್ಸ್ಪೆಕ್ಟರ್ ಹೇಮಮಾಲಿನ ಕರೆಸ್ತೀನಿ, ರಾಧಮ್ಮನ ಕೈಲಿ ಕಂಪ್ಲೇಂಟ್ ಕೊಡಿಸ್ತೀನಿ, ಆ ಸಂಗಪ್ಪನ ಬಲಿ ಹಾಕ್ತೀನಿ. ನೀವು ರಾಧಮ್ಮ ಅಲ್ವಾ? ರಾಧಮ್ಮ ಅಲ್ಲಮ್ಮ, ರಾಧಮ್ಮ. ನಾನು ಅದನ್ನೇ ಹೇಳಿದ್ದು. ನಿಮಗೆ ಹಾಗೆ ಕೇಳಿಸಿದ್ರೆ ನಾನೇನ್ ಮಾಡ್ಲಿ? ನಿಮ್ಮನ್ನ ಒಂದ್ಸಲ ಫಂಕ್ಷನ್ ಅಲ್ಲಿ ನೋಡಿದ್ದೆ. ನಿಮ್ ಯಜಮಾನ್ರು ನಿಮ್ಗೆ ಹಾಲ ಹಾಕಿದ್ರು. ಯಜಮಾನ್ರು ಹಾಲು ಹಾಕಿದ್ರ? ಹಾಲು ಹಾಲು ಅಲ್ಲ, ಹಾಲ ಹಾಲ. ಹಾರ ಹಾಕಿದ್ರ? ಅತ್ತೆ, ನಾನು ಇವ್ರ ಜೊತೆ ಟಾಕ್ ಮಾಡ್ತೀನಿ, ನೀವು ಸ್ವಲ್ಪ ತೆಪ್ಪ ಕುತ್ಕೋತೀರಾ? ರಾಧಮ್ಮ ಅವರೇ, ನಿಮ್ ಪ್ರಾಬ್ಲಮ್ ಏನು ಅಂತ ಹೇಳಿ. ಈ ರಾಜಕಾರಣಿನ ಕಟ್ಕೊಂಡ್ರೆ ಇದೇ ಗೋಳು. ನಮ್ಮನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾರೆ, ಪಕ್ಕದಲ್ಲಿ ಕೂರಿಸ್ಕೋತಾರೆ, ನಮ್ಮ ಕೈಯಿಂದ ಬಹುಮಾನನೂ ಕೊಡಿಸ್ತಾರೆ, ನಮ್ಮನ್ನ ಚೆನ್ನಾಗಿ ಹೋಗ್ರೆ ಹಾರ ಹಾಕ್ತಾರೆ, ಆಮೇಲೆ ಮನೆ ಕರ್ಕೊಂಡು ಹೋಗಿ ಚಾಟ್ ಓದಿತಾರೆ. ಇದನ್ನೆಲ್ಲ ಸಹಿಸ್ಕೊಂಡು ಹೇಗಮ್ಮ ಸುಮ್ಮನೆ ಇದೆಯಾ? ನೀನು ಚಾಡ್ಸಿ ಬಲಿಬೇಕಾಗಿತ್ತು. ಎಲ್ರಿಗೂ ನಮ್ಮ ಮಾವನ್ ಥರ ಗಂಡ ಸಿಗ್ಬೇಕಲ್ಲ, ನೀವು ಒದ್ರಿ ಒಂದೇ ಸಲ ಮೇಲೆ ಕೊಟ್ಟೋದ್ರು. ದಿನ ಕಣ್ಣೀರು ಹಾಕಿಸ್ತಾರೆ, ಸಂಸಾರದಲ್ಲಿ ಒಂದಿನೂ ಸುಖನೇ ಕಂಡಿಲ್ಲ. ನನ್ನ ಮಗನಿಗೂ ಅಷ್ಟೇ ಅಮ್ಮ. ಮದುವೆ ಆಗಿ 3 ವರ್ಷ ಆಯ್ತು, ಇದುವರೆಗೂ ಸುಖನೇ ಕಂಡಿಲ್ಲ. ಆ ವಿಷಯ ಈಗ ಬೇಕಾ? ಯು ಜಸ್ಟ್ ಕೀಪ್ ಕ್ವೈಟ್. ನಾನು ಬಾಯಿ ಮುಚ್ಕೊಂಡಿದ್ರೆ ನಾನು ಕೇಳಿದ್ ಸುಳ್ಳಾಗುತ್ತಾ? ಆಮೇಲೆ ಇನ್ನೇನ್ ಮಾಡ್ತಾನೆ? ಅಯ್ಯೋ, ಏನು ಅಂತ ಹೇಳಮ್ಮ, ನಿಮ್ಮ ಮನೆಗಾದ್ರೂ ಸೊಸೆಯಾಗಿ ಬಂದಿದ್ರೆ ಚೆನ್ನಾಗಿತ್ತು. ಹೋಗಿ ಹೋಗಿ ರಾಜಕಾರಣಿನ ಕಟ್ಕೊಂಡೆ, ಅವ್ರಿಗೂ 26 ರೌಡಿಗಳ ಪರಿಚಯ. ಲಾಮ ಲಾಮ, ಒಂದಲ್ಲ ಎರಡಲ್ಲ
26 ರೌಡಿಗಳ. ಅತ್ತೆ ಅವ್ರು ಹೇಳಿದ್ದು 26 ರೌಡಿಗಳು. ನಾನು ಅದನ್ನೇ ಹೇಳಿದ್ದೆ. ಆಮೇಲೆ ಆಮೇಲೆ ಇನ್ನೇನು ಬೆಳಗ್ಗೆ ಹೋಗ್ತಾರೆ, ಸಾಯಂಕಾಲ ಕುಡ್ಕೊಂಡು ಬರ್ತಾರೆ. ಏನು ದಿನ ಕುಡ್ಕೊಂಡ್ ಬರ್ತಾರ? ಹೌದು, ಮೊನ್ನೆ ಪಾನ ನಿರೋಧ ಸಮಿತಿಯವರು ಭಾಷಣ ಮಾಡೋಕೆ ಅಂತ ಕರ್ಕೊಂಡೋಗಿದ್ರು. ಇನ್ಮೇಲಿಂದ ಯಾರೂ ಕುಡಿಬಾರ್ದು ಅಂತ ಭಾಷಣ ಮಾಡಿ ವಾಪಸ್ ಬರ್ತಾ ಇವರೇ ಚೆನ್ನಾಗಿ ಕುಡ್ಕೊಂಡು ಬಂದ್ರು. ಕುಡುಕರ ಸಹವಾಸ, ಹೆಂಡತಿ ಮಕ್ಕಳು ಉಪವಾಸ. ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಮಹಿಳೆಯರಿಗೆ ನಾವು ಸಪೋರ್ಟ್ ಮಾಡಬೇಕು, ಮಹಿಳೆಯರ ಕಡೆನೇ ಕಾನೂನು ಇದೆ ಅಂತ ಈ ಶುದ್ಧ ಭಾಷಣ ಮಾಡ್ಬಿಟ್ಟು ಮನೆಗೆ ಬಂದು ಚೆನ್ನಾಗಿ ಹಿಡ್ಕೊಂಡು ಓಡೋದ್ರು. ನಾವಿದನ್ನ ಸುಮ್ಮನೆ ಬಿಡಬಾರ್ದು, ಪ್ರೊಟೆಸ್ಟ್ ಮಾಡಬೇಕು. ಹೌದು, ಇದು ಪ್ರೊಟೆಸ್ಟ್ ಮಾಡ್ಲೇಬೇಕು. ನಮ್ ಜಾಜಿಯವ್ರಿಗೆ ಪೊಲೀಸ್ನವ್ರೆಲ್ಲರೂ ಗೊತ್ತಿದ್ದಾರೆ, ಅವ್ರು ನಿಮಗೆ ಸಹಾಯ ಮಾಡೇ ಮಾಡ್ತಾರೆ ಅಲ್ವಾ ಜಾಜಿ ಅಕ್ಕ? ಚಂಪಾ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಬಿಡ್ತೀನಿ. ಪಕ್ಕದಲ್ಲಿರ್ಲಿ, ಮೊದಲು ಪಕ್ಕದಲ್ಲಿರೋ ಸಮಸ್ಯೆ ಏನು ಅಂತ ಕೇಳ್ರಿ. ಚಂಪಾ, ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ. ಮೇಡಮ್, ಅವರಿಂದ ನಿಮ್ಗೆ ಇನ್ನೂ ಏನೇನು ಪ್ರಾಬ್ಲಮ್ಸ್ ಆಗಿದೆ? ಅದನ್ನ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಮೇಡಮ್. ಮೈ ಗಾಡ್, ನೀವು ಈ ರೀತಿ ಶೈ ಮಾಡ್ಕೋತಾ ಇದ್ರೆ ಪ್ರಾಬ್ಲಮ್ ಏನು ಅಂತ ನನ್ಗೆ ಯಾವಾಗ ಅರ್ಥ ಆಗುತ್ತೋ? ಪ್ಲೀಸ್ ಟೆಲ್ ಮೀ. ಆ ವಿಷಯನ ಯಾರ ಹತ್ರ ಹೇಳೋಕ್ ಹೋದಾಗ ನನ್ನ ಮೇಲೆ ಗುಂಡಾಗಳನ್ನ ಚೂ ಬಿಟ್ಬಿಟ್ಟು ಹೆದರ್ಸಿದ್ರು. ಯಾವ ವಿಷಯ? ಅದು ಅವರು ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾರೆ. ಎರಡನೇ ಮ್ಯಾರೇಜ್ ಆಗಿದಾರಾ? ಅವಳು ಯಾರೋ ಡ್ಯಾನ್ಸರ್ ಅಂತೆ. ಇವರು ಯಾವ್ದೋ ಕಾರ್ಯಕ್ರಮಕ್ಕೆ ಹೋದಾಗ ಅವಳಲ್ಲಿ ಭರತನಾಟ್ಯ ಮಾಡ್ತಾ ಇದ್ದಂತೆ. ಮನೆ ಕರ್ಕೊಂಡ್ಬಂದು ತಕದಿಂತಾಮ್ ಇತ್ತು ಅಂತ ಕುಣಿತಾ ಇರ್ತಾರೆ. ಮೊದಲೇ ಹೆಂಡತಿ ಬದುಕಿರ್ಬೇಕಾದ್ರೆ ಎರಡನೇ ಮ್ಯಾರೇಜ್ ಆಗಿದಾರಾ? ಯು ಡೋಂಟ್ ವರಿ, ಇನ್ಸ್ಪೆಕ್ಟರ್ ಹೇಮಮಾಲಿನಿಗೆ ನಿಮ್ ಪರವಾಗಿ ಕಂಪ್ಲೇಂಟ್ ಕೊಡೋಣ. ಎಷ್ಟೋ ಜನ ಎರಡೆರಡು ಮದುವೆ ಆಗಿದ್ದಾರೆ, ಅದು ಪರವಾಗಿಲ್ವಾ? ಮೊದಲೇ ಹೆಂಡತಿ ಎಲ್ಲಿವರೆಗೂ ಬಾಯಿ ಮುಚ್ಕೊಂಡಿರ್ತಾಳೋ ಅಲ್ಲಿವರೆಗೂ ಏನು ಪ್ರಾಬ್ಲಮ್ ಆಗಲ್ಲ. ಯಾವಾಗಲೂ ಗಂಡನ ಮೇಲೆ ಕಂಪ್ಲೇಂಟ್ ಕೊಡ್ತಾಳೋ ಆಗ ಗಂಡನ ಅರೆಸ್ಟ್ ಮಾಡ್ಬಿಡ್ತಾರೆ. ಹಾಗಿದ್ರೆ ಡಬ್ಬಲ್ ಮದುವೆ ಡೇಂಜರ್ ಅಂತಾಯ್ತು. ನೋಡಮ್ಮ, ಎರಡನೇ ಮದುವೆ ಮೂರನೇ ಮದುವೆ ಆಗೋದು ಅವರವರ ವೈಯಕ್ತಿಕ ವಿಚಾರ. ಇದರಲ್ಲಿ ಬೇರೆಯವರು ತಲೆ ಹಾಕೋದು ಸರಿ ಇಲ್ಲ. ಅವರವರು ಹೊಂದ್ಕೊಂಡು ಹೋದ್ರೆ ಅವಳ ಮಗುನ ಇವಳೇ ತಾಡಿಸ್ಬಹುದು, ಇವಳ ಮಗುನ ಅವಳೇ ತಾಡಿಸ್ಬಹುದಲ್ಲ. ಇಲ್ಲ ಹೊಂದ್ಕೊಂಡು ಹೋಗಕ್ಕಾಗಲ್ಲ, ಮೊದ್ಲು ಅವಳನ್ನ ಆಚೆ ಹಾಕ್ಬೇಕು. ವೆರಿ ಗುಡ್, ಯು ಡೋಂಟ್ ವರಿ. ಇನ್ಸ್ಪೆಕ್ಟರ್ ಹೇಮಮಾಲಿನ ಕರೆಸ್ತೀನಿ, ನಿಮ್ ನ್ಯಾಯ ಕೊಡಿಸ್ತೀನಿ. ಆಗ ನಮ್ ವಂಶದಲ್ಲಿ 5 ಮದ್ವೆ ಆಗ್ಬೋದು, 6 ಮದ್ವೆ ಆಗ್ಬೋದು ಅಂತ ಹೇಳೋರೆಲ್ಲ ತೆಪ್ಪ ಕೂತ್ಕೋತಾರೆ. ಸರ್, ಜಾಜಿ ಅವ್ರು ಹೆದರ್ಕೊಂಡು ನಿಮ್ಮನ್ನ ಮನೆಗೆ ಕರ್ಸ್ಕೊಂಡಿದ್ದಾರೆ. ಅವರು ಹೆದರ್ಬೇಕು, ಅವ್ರ ಅಜ್ಜಿನೂ ಹೆದರ್ಬೇಕು. ಅಲ್ಲಲ್ಲಿ ನಾವು ನೆಟ್ಗಿರುವಾಗ ಬೇರೆಯವ್ರಿಗೆ ಯಾಕೋ ಹೆದರ್ಕೋಬೇಕು? ಓಹೋ, ನಮಸ್ಕಾರ ರಾಜಕಾರಣಿ ಸಂಗಪ್ಪನವರಿಗೆ. ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ನಮ್ಮ ಯಜಮಾನರು ದಂಡಿಯಾಗಿ ಆಸ್ತಿ ಮಾಡಿ ಹೋಗಿದ್ದಾನೆ. ನನಗೇನು ಯೋಚನೆ, ಆರಾಮವಾಗಿದ್ದೀನಿ. ಏನ್ ಬಂದಿದ್ದು? ನಿಮ್ಮ ಸೊಸೆ ಜಾಜಿ ಅವರು ಮಹಿಳಾ ಸಂಘದ ಕಡೆಯಿಂದ ನನಗೆ ಸನ್ಮಾನ ಮಾಡಬೇಕು ಅಂತ ಕರೆಸಿದ್ದಾರೆ. ಸರ್, ನಾವು ನಿಮ್ಮನ್ನ ಕರ್ತಿರೋದು ಸನ್ಮಾನ ಮಾಡೋದಕ್ಕಲ್ಲ. ಸನ್ಮಾನ ಮಾಡಕ್ಕಲ್ವಾ? ಅಂದ್ರೇನು, ಅವಮಾನ ಮಾಡ್ತೀರಾ? ನಮ್ಮ ಸಾಹೇಬ್ರಿಗೆ ನಿಮ್ಮ ಖರ್ಚಿಗೆ ಅವಮಾನ ಆದ್ರೇನೆ ವರ್ಷಕ್ಕೊಂದ್ಸತಿ ಸನ್ಮಾನ ಆಗೋದು. ಅವ್ರಿಂತದಕ್ಕೆಲ್ಲ ಕೇರ್ ಮಾಡೋದಿಲ್ಲ. ಹುಲಿಗೆ ಇಟ್ಬಿದ್ರೇನೆ ಮನುಷ್ಯ ಆಗೋದು, ಅವಮಾನಗಳಾದ್ರೇನೆ ದೊಡ್ಡ ರಾಜಕಾರಣಿ ಆಗೋದು. ನೀವೇನ್ ಬೇಕಾದ್ರೆ ಅವಮಾನ ಮಾಡ್ರಿ, ನನ್ನ ಮಾನ ಹೋಗಲ್ಲ. ಇದ್ರಲ್ವಾ ಹೋಗೋದಕ್ಕೆ? ಸಂಗಪ್ಪನವ್ರೆ, ನೀವು ಈ ವಿಷಯನ ಲೈಟಾಗಿ ತಗೋಬೇಡಿ. ಇದು ಕುಟುಂಬಕ್ಕೆ ಸಂಬಂಧಪಟ್ಟಿರೋ ವಿಷಯ. ನೀವು ರಾಧಮ್ಮನ ಮದ್ವೆ ಆಗಿದ್ಕೊಂಡು ಇನ್ನೊಬ್ಬ ಡ್ಯಾನ್ಸರ್ನ ಕಟ್ಕೊಂಡಿದ್ದೀರಾ ಅಂತ ಗೊತ್ತಾಗಿದೆ. ನೀವು ಈ ಡ್ಯಾನ್ಸರ್ ಧಾಮಿನಿನ ಯಾಕೆ ಕಟ್ಕೊಂಡ್ರಿ? ಏನ್ ಸರ್, ನಿಮ್ ಗುಡಿಕೆ ಬರ್ತಾ ಇದಾರೆ? ವಿರೋಧ ಪಕ್ಷದವ್ರು ಯಾರೋ ಎತ್ ಕಟ್ಟಿದ್ದಾರೆ ಅಂತ ಕಾಣುತ್ತೆ. ನೋಡ್ರಿ, ಈಗ ನಾನು ನಿಮ್ಮನ್ನ ಮದುವೆ ಆದ, ನಿಮ್ ಸುದ್ದಿಗೆ ಬನ್ನ ಇಲ್ಲ ತಾನೆ? ನಾನು ಇನ್ನೊಬ್ಳನ್ನ ಕಟ್ಕೊಂಡ್ರೆ ನಿಮಗೇನ್ರಿ ತೊಂದ್ರೆ? ಸಮಾಜದಲ್ಲಿ ಕಾನೂನು ಕಟ್ಲೆ ಅಂತ ಇದೆ. ಕಾನೂನು ಮಾಡೋರೆ ಜಾಮೂನ್ಗಿಂತ ನಿರ್ಲಕ್ಷ್ಯ ಮಾಡಿದ್ರೆ ಸಮಾಜದ ಜನತೆ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ. ನೀವು ಜನತೆಗೆ ರೋಲ್ ಮಾಡಲಾಗಿರ್ಬೇಕು. ಅಂತದ್ರಲ್ಲಿ ನೀವೇ ಅಡ್ಡದಾರಿ ಹಿಡಿದ್ರೆ ಜನಗಳಿಗೆ ಎಂಥ ಮೆಸೇಜ್ ಹೋಗುತ್ತೆ ಹೇಳಿ? ನಾನು ಇನ್ನೊಬ್ಳನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದು ನನ್ನ ಅದೃಷ್ಟ, ನನ್ನ ಕುಟುಂಬದ ಅದೃಷ್ಟ. ಇದಕ್ಕೆ ನನ್ನ ಹೆಂಡತಿ ಒಪ್ಕೊಂಡಿದ್ದಾಳೆ, ಅವಳೇ ಕೇಳಲ್ಲ ಅಂದ್ಮೇಲೆ ನೀವು ಯಾರ್ರಿ ಕೇಳಕ್ಕೆ? ಸಾಕ್ ಮುಚ್ಚ್ರಿ ಬಾಯಿ. ಎಂತ ಬಿಗ್ನಾಸಿ ಹೆಂಡತಿನು ತನ್ನ ಸೌತಿನ ಆರತಿ ಮಾಡಿ ಬೆಡ್ರೂಮ್ ಒಳಗೆ ಬಿಟ್ಕೊಳ್ಳಲ್ಲ. ಓ, ಇದು ನಿಂದ ಕಿತಾಪತಿ? ನಿಮ್ ಕೆಟ್ಟ ಚಟಗಳನ್ನ ನೋಡಿ ಬೇಸತ್ ಹೋಗಿದ್ದೀನಿ. ಅದಕ್ಕೆ ನಾನೇ ಕಂಪ್ಲೇಂಟ್ ಕೊಟ್ಟೆ. ಇರ್ಲಿ ಕಂಪ್ಲೇಂಟ್ ಕೊಟ್ಟು ಮಾತ್ರ ಆಗೋಯ್ತು. ಕೋರ್ಟ್ ಅನ್ನೋದಿದೆ, ಅಲ್ಲಿ ಮಾತಾಡ್ತೀನಿ. ಮೊದಲು ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ, ನಿಮ್ಮ ಮೇಲೆ FIR ಫೈಲ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ. ಯಾವ ಸೆಕ್ಷನ್ ಅಂತ ತಿಳಿಸ್ತೀನಿ, ನಾಡಿರಿ ನನ್ನ ಜೊತೆ. ಪೊಲೀಸ್ ಸ್ಟೇಷನ್ ಹೋಗೋಣ, ಇಲ್ಲಾಂದ್ರೆ ಕೈ ಕೋಳ ಹಾಕಿ ಮೆರವಣಿಗೆ ಮಾಡ್ಬಿಡ್ತಾರೆ. ಏನ್ರಿ ನಾ ತಪ್ಪು ಮಾಡಿರೋದು? ನೋಡಮ್ಮ, ಇವತ್ತು ಜೈಲಿಗೆ ಹೋಗಿ ಬಂದು ರಾಜಕಾರಣಿಗಳೆಲ್ಲ ಜೈಕರ ಹಾಕ್ಸ್ಕೊತಾ ಇದ್ದಾರೆ. ನಂಗೆ ಇವೆಲ್ಲ ಮಾಮೂಲು. ಇರುವೆ ಕಚ್ಚಿದಾಗೆ ನಾನು ಕಾಣ್ದಿರೋ ಜೈಲು, ನಾನು ಕಾಣ್ದಿರೋ ಪೊಲೀಸ್ ಸ್ಟೇಷನ್. ಅಯ್ಯ ನಾಡಿರ್ರಿ, ಸ್ಟೆಪ್ ಬಾರ.
ಅಂತೂ ರಾಜಕಾರಣಿ ಸಂಗಪ್ಪನ್ನ ಜೈಲಿಗೆ ಕಳಿಸ್ತೆ. ಮುಂದೆ ವೇಟ್ ಅಂಡ್ ಸಿ. ಜಾಜತ್ಗೆ ಊರಲ್ಲಿರೋರೆಲ್ಲ ನಿಮ್ಗೆ ಜೈ ಜೈಕಾರ ಹಾಕ್ತಿದ್ದಾರೆ. ಇಷ್ಟು ದಿವಸ ಧಿಕ್ಕಾರ ಹಾಕ್ತಾ ಇದ್ರು, ಈಗ ಜೈಕಾರ ಹಾಕ್ತಾ ಇದ್ದಾರೆ. ಚಂಪಾ ಡೋಂಟ್ ಟಾಕ್ ರಬೇಶ್. ಮತ್ತಿನ್ನೇನ್ರಿ, ಜನರೆಲ್ಲ ಏನ್ ಮಾತಾಡ್ಕೋತಾ ಇದಾರೆ ಅಂತ ಗೊತ್ತಾ ನಿಮ್ಗೆ? ಏನ್ ಮಾತಾಡ್ಕೋತಾ ಇದಾರಮ್ಮ? ಕಟ್ಕೊಂಡ್ರ ಗಂಡನ ಸರಿಯಾಗಿ ನೋಡ್ಕೋತಾ ಇಲ್ಲ, ಕಂಡವ್ರ ಸಂಸಾರನ ಸರಿ ಮಾಡಕ್ ಹೋಗಿದಾರಲ್ಲ ಇವ್ರಂತ ಇಡಿಯಟ್ ಅಂತ ಇದಾರೆ. ಇದು ನನ್ನ ಪರ್ಸನಲ್ ಮ್ಯಾಟ್ರ್ ಕಣೆ. ಇದು ಅಷ್ಟೇ ಸಂಗಪ್ಪನವ್ರ ಪರ್ಸನಲ್ ಮ್ಯಾಟ್ರು. ಆದ್ರೆ ಅವ್ರ ಹೆಂಡತಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತಾ? ನೀವ್ ನಿಮ್ ಯಜಮಾನ್ರನ್ನ ಸರಿಯಾಗಿ ನೋಡ್ಕೋತಿಲ್ಲ ಅಂತ ನಾನು ಕಂಪ್ಲೇಂಟ್ ಕೊಡ್ತೀನಿ. ನನ್ಗೆ ಸಿಕ್ಕಾಪಟ್ಟೆ ನೇಮ್ ಅಂಡ್ ಫೇಮ್ ಬರ್ತಾ ಇದೆಯಲ್ಲ, ಅದಕ್ಕೆ ನಿನ್ ಸ್ಟಮಕ್ ಅಲ್ಲಿ ಬರ್ನ್ ಆಗ್ತಾ ಇದೆ, ಅದಕ್ಕೆ ಈ ರೀತಿಯಲ್ಲಿ ಟಾಕ್ ಮಾಡ್ತಾ ಇದ್ದೆ. ಅಲ್ಲಮ್ಮ, ನಾಳೆ ಗಂಡ ಹೆಂಡತಿ ರಾಜಿ ಆಗ್ಬಿಟ್ಲೆ ಆಗ ಏನ್ ಮಾಡ್ತೀಯ? ಹಾಗೂ ಆಗುತ್ತಾ? ನಾನೇ ಎಷ್ಟೋ ಕೇಸ್ಗಳು ನೋಡಿದ್ದೀನಲ್ಲ. ಗಂಡ ಜೈಲ್ ನಿಲ್ಬೇಕಾದ್ರೆ ಹೆಂಡತಿ ಹೋಗಿ ನನ್ನ ಗಂಡ ನನ್ನ ಕೊಡದೇ ಇಲ್ಲ, ಅವನು ತುಂಬಾ ಒಳ್ಳೆಯವನು, ಹಾಗೆ ಹೀಗೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟವಳೇ ಗಂಡನ್ನ ವಾಪಸ್ ಕರ್ಕೊಂಡು ಬಂದಿಲ್ವಾ? ಹಾಗೇನಾದ್ರೂ ಆದ್ರೆ ನೀವು ಮಣ್ಣು ಮುಕ್ಬೇಕಾಗತ್ತೆ. ಜಾಜಿ ಅವರೇ, ಸಾಧಮ್ನವ್ರೆ, ಪ್ಲೀಸ್ ಕಮ್ ಕುತ್ಕೊಳ್ಳಿ. ನನ್ ಗಂಡ ಜೈಲಲ್ಲಿ ಒದ್ದಾಡೋದನ್ನ ನೋಡಿ ನನಗಂತೂ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಆ ನನ್ ಸೌತಿ ದಿನ ಊಟನ ಅಲ್ಗೆ ತಗೊಂಡೋಗಿ ಕೊಡ್ತಾ ಇದ್ದಾಳಂತೆ. ಅದನ್ನ ನೋಡಿ ಜನ ಎಲ್ಲ ನಿನ್ನಿಂದಾನೆ ಸಂಗಪ್ಪನವ್ರು ಜೈಲ್ ಸೇರಿದು ಅಂತ ಮಕ್ಕ ಕೂಗಿತಾ ಇದಾರಂತೆ. ಹಾಗೆ ಬೈಬೇಕು. ಅಂದಾಗೆ ನೀವು ನಿಮ್ ಗಂಡನ್ನ ಜೈಲಿಂದ ಬಿಡ್ಸ್ಕೊಂಡ್ ಬರಕ್ಕೆ ಬೇಲ್ ಕೊಡ್ಸಕ್ಕೇನು ಪ್ಲಾನ್ ಮಾಡ್ತಿಲ್ಲ ಅಲ್ವಾ? ಇಲ್ಲ ನನ್ನ ಜೀವನದಲ್ಲಿ ಆಟ ಆಡಿರೋ ನನ್ನ ಗಂಡನ್ಗೆ ಶಿಕ್ಷೆ ಆಗೋರ್ಗು ನಾನ್ ಸುಮ್ನೆ ಬಿಡೋದಿಲ್ಲ. ಸೂಪರ್ ಫ್ಯಾಂಟಾಸ್ಟಿಕ್. ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿದ್ದೆ ಆದ್ರೆ ಆ ಸಂಗಪ್ಪನ 10 ವರ್ಷ ಜೈಲ್ ಒಳಗೆ ಹಾಕಿಸ್ತೀನಿ. ಓಹೋ, ಸಂಗಪ್ಪನವರ ಶಿಷ್ಯ. ಏನು ನಿಮ್ ಸಾಹೇಬ್ರು ಜೈಲಲ್ಲಿ ಮುದ್ದೆ ಮುರಿತಾ ಇದಾರ? ಎಂತೆಂತವ್ರ ಆಚೆಗೆ ಬಂದ್ರು, ಇವರು ಬರ್ತಾರೆ ಬಿಡಿ. ಆದ್ರೆ ಅವರು ತಪ್ಪು ಮಾಡಿದ್ದಾರೆ. ಲಂಚ ತಿಂದು ಸಿಕ್ಕಿದ ರಾಜಕಾರಣಿಗಳು ಜೈಲಲ್ಲಿದ್ದಾರ, ಬೇಲ್ ತಗೊಂಡು ಆಚೆ ಬಂದಿದ್ದಾರೆ. ಹಾಗೆ ಇವರು ಬರ್ತಾರೆ ಬಿಡಿ. ಓ ಮೈ ಗಾಡ್, ಇಸ್ ಇಟ್ ಪಾಸಿಬಲ್? ಆಚೆ ಬರ್ತಾರಲ್ಲ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ನಾಗರಾವ್ಗೆ ಕಡ್ಡಿ ತಗೊಂಡು ಚುಚ್ಚಿದ್ರೆ ಸುಮ್ಮನೆ ಬಿಡುತ್ತಾ? ವಾಟ್ ಯು ಮೀನ್? ನೀನಲ್ಲ ಮೇಡಮ್, ನಾಗರಾವು. ನನ್ನ ಸಂಗಪ್ಪನವರು ನಾಗರಾವ್ ಇದ್ದಾಗೆ. ಹಾವಿನ ದ್ವೇಷ 12 ವರ್ಷ, ಆದರೆ ನನ್ನ ರೋಷ 100 ವರ್ಷ. ಡಿಸ್ಗಸ್ಟಿಂಗ್ ಪೀಪಲ್. ಹಲೋ, ಯಾರು? ಪಾಂಡುರಂಗನ ಹೆಂಡ್ತಿನಾ? ಒಂಥರ ಹೆಂಡ್ತಿನೇ, ಆದ್ರೆ ಇನ್ನೂ ಹೆಂಡ್ತಿ ಆಗಿಲ್ಲ. ಅಂದ್ರೆ ಪಾಂಡುರಂಗ ನಿನ್ನ ಇಟ್ಕೊಂಡಿದ್ದಾನ? ಸ್ವಲ್ಪ ಹಾಗೇನೆ. ಅಂದ್ರೆ ಪಾಂಡುರಂಗ ಮಾತ್ರ ಇಟ್ಕೋಬಹುದು, ನಾನು ಇಟ್ಕೊಂಡ್ರೆ ಜೈಲು ಕಳಿಸ್ತೀನಿ. ಯಾರು ನೀವು? ನಾನು ರಾಜಕಾರಣಿ ಸಂಗಪ್ಪ, ಬೇಲ್ ಮೇಲೆ ಈಚೆ ಬಂದಿದ್ದೀನಿ. ಕೊಡುವ ನಿಮ್ ಜಾಜಿಗೆ. ಒಂದ್ ನಿಮಿಷ, ಜಾಜಿಯವರೇ ವಾಚ್ ನಿಮ್ಗೆ ಫೋನ್ ಹೋಗಲಿಂದ ಹೋಗೆ. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ನೀನು ಕಿಂಗು ಅಲ್ಲ, ಕ್ವೀನು ಅಲ್ಲ. ನಿನ್ ಕುತಂತ್ರ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ವಿರೋಧ ಪಕ್ಷದವ್ರ ಜೊತೆ ಕೈ ಜೋಡಿಸಿದ್ಯಾ? ಚುನಾವಣೆ ಹತ್ರ ಬರ್ತಾ ಇದೆ ಅಂತ ಸುಮ್ಮನಿದ್ದೀನಿ. ನಾ ಗೆದ್ದು ಬಂದ್ಮೇಲೆ ನಿನ್ನ ವಿಚಾರಿಸ್ಕೋತೀನಿ. ಒಂದು ಮಾತು ನೆನಪಿಸ್ಕೊ ಜಾಜಿ ಜಂಬಲ್ದಿನಿ, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ನಮ್ಮ ಬೆನ್ನಿಂದ ಇದೆ. ಯಾವ ರಾಜಕಾರಣಿನೂ ಪೊಲೀಸ್ನವರು ಏನು ಮಾಡೋಕ್ಕಾಗಲ್ಲ. ಎಷ್ಟು ಜನ ರಾಜಕಾರಣಿಗಳು ಜೈಲಲ್ಲಿದ್ದಾರೆ, ಇನ್ನೆಷ್ಟು ಜನ ಮನೇಲಿ ಕೂತ್ಕೊಂಡು ಮಸಾಲೆ ದೋಸೆ ತಿಂತಾ ಇದ್ದಾರೆ ಅಂತ ಲಿಸ್ಟ್ ಮಾಡು, ನಿನಗೆ ಗೊತ್ತಾಗುತ್ತೆ. ಏನೇ ಅನ್ಯಾಯ ಮಾಡಿದ್ರು ನಾವು ಸುಮ್ಮನೆ ಇರ್ಬೇಕಾ? ಹೌದು, ಬಾಯಿ ಮುಚ್ಕೊಂಡು ತೆಪ್ಪಗಿರ್ಬೇಕು. ನೋಡು, ರಾಜಕಾರಣಿಗಳನ್ನ ಎದುರಾಕೊಳ್ಳೋದು ಒಂದೇ, ಇರುವೆ ಗುಡಿ ಮೇಲೆ ಕೂತ್ಕೊಳ್ಳೋದು ಒಂದೇ. ನನಗೆ ಧಮಕಿ ಹಾಕ್ತಾ ಇದ್ರಾ? ಧಮಕಿ ಹಾಕಿ ಒಲೆ ಮೇಲ್ಗೆ ನೀನಿಲ್ಲ. ನನ್ನ ಮೊದಲನೇ ಹೆಂಡತಿ ಬಂದು ಗಲಾಟೆ ಮಾಡಲು ಅಂತ ಅದನ್ನ ದೊಡ್ಡ ಇಶ್ಯೂ ಮಾಡಕ್ಬಿಟ್ಟಿದೀಯಾ? ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ? ಇಡಮ್ಮ ಫೋನು. ಜಾಜಿ ಅವರೇ, ಈ ಸಂಗಪ್ಪ ಈ ಅಪಾರ್ಟ್ಮೆಂಟ್ ನ ಅಕ್ರಮವಾಗಿ ಕಟ್ಸಿದಾನೆ. ಇದು ಸ್ಲಮ್ಮಕ್ ಸೇರಿರೋ ಜಾಗ. ಇಲ್ಲಿ ಮೊದಲು ಕೊಡಿಸ್ಲಿತ್ತು, ಅವ್ರಿಗೆಲ್ಲ ಕುಡಿಯೋದಕ್ಕೆ ಕಾಸು ಕೊಟ್ಬಿಟ್ಟು ಎಲ್ಲಾರ್ನು ಎತ್ತಂಗಡಿ ಮಾಡಿಸ್ಬಿಟ್ಟಿದ್ದಾನೆ. ಅವರೆಲ್ಲ ಅಷ್ಟಕ್ಕೆ ಒಪ್ಕೊಂಡ್ಬಿಟ್ರ? ಇಲ್ಲ, ಈ ಜಾಗದಲ್ಲಿ ಬಡವ್ರಿಗೆ ಹಾಸ್ಟೆಲ್ ಕಟ್ಟಿಸ್ತೀನಿ ಅಂತ ಅಕ್ವೈರ್ ಮಾಡ್ಕೊಂಡ. ಈಗ ನೋಡಿ ದೊಡ್ಡದಾಗಿ ಅಪಾರ್ಟ್ಮೆಂಟ್ ಕಟ್ಟಿಸ್ಬಿಟ್ಟು ಮನೆಗಳನ್ನೆಲ್ಲ ಬಾಡಿಗೆ ಕೊಟ್ಬಿಟ್ಟಿದ್ದಾನೆ. ಯಾವ ಕಾರಣಕ್ಕೆ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡು ಅದೇ ಕಾರಣಕ್ಕೆ ಅವ್ನು ಯೂಸ್ ಮಾಡ್ಬೇಕು? ನಾನ್ ಸುಮ್ಮನೆ ಇರಲ್ಲ, ಪ್ರೊಟೆಸ್ಟ್ ಮಾಡೇ ಮಾಡ್ತೀನಿ. ಐ ಆಮ್ ವೆರಿ ಸಾರಿ ಜಾಜಿ ಅವರೇ, ವಿಧಿ ಇಲ್ಲದೆ ಸಂಗಪ್ಪನ ಬಿಡ್ಲೇಬೇಕಾಯ್ತು. ಇನ್ಸ್ಪೆಕ್ಟರ್ ಹೇಮಮಾಲಿನಿ, ವಾಟ್ ಇಸ್ ದಿಸ್? ನಾನು ಎಷ್ಟು ಕಷ್ಟಪಟ್ಟು ಸಂಗಪ್ಪರ ಮಿಸ್ಸಸ್ನ ಕನ್ವಿನ್ಸ್ ಮಾಡಿ ಅವ್ರ ಕೈಲಿ ಕಂಪ್ಲೇಂಟ್ ಕೊಡ್ಸಿದ್ದೆ. ನೀವು 3 ದಿನ ಜೈಲಲ್ಲಿ ಇಟ್ಕೊಂಡು ಬೇಲ್ ಮೇಲೆ ಬಿಟ್ಬಿಟ್ರೆ ನನ್ಗತಿ ಏನು? ಬಟ್ ಏನ್ ಮಾಡಕ್ಕಾಗುತ್ತೆ? ಹೈಯರ್ ಆಫೀಸರ್ ಇಲ್ಲ ಫೋನ್ ಬಂದಾಗ ನಾವ್ ಅದನ್ನ ಒಬೆ ಮಾಡ್ಲೇಬೇಕು. ಈ ಕೇಸಲ್ಲಿ ಸಂಗಪ್ಪನ ಫಿಟ್ ಮಾಡೋದು ತುಂಬಾನೇ ಕಷ್ಟ. ಮೇಡಮ್, ನಾವೆಲ್ಲ ತುಂಬಾ ಕಷ್ಟಪಟ್ಟು ಇದಕ್ಕೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ನೆಲ್ಲ ಕಲೆಕ್ಟ್ ಮಾಡಿದೀವಿ. ಒಂದು ಕೆಲಸ ಮಾಡೋಣ, ಈ ಅಪಾರ್ಟ್ಮೆಂಟ್ನ ಬೀಳ್ಸೋದು ಬೇಡ, ಇದನ್ನ ಹಾಗೆ ಅಕ್ವೈರ್ ಮಾಡ್ಕೊಂಡು ಬಡಬಗರಿಗೆಲ್ಲ ಹಂಚ್ಬಿಡೋಣ. ಆ ಸಂಗಪ್ಪ
ಸಂಗಪ್ಪನ ಮೇಲೆ ಬೇಕಾದಷ್ಟು ಕೇಸ್ಗಳಿವೆ, ಅದ್ರ ಡೀಟೇಲ್ಸ್ ಇದ್ರಲ್ಲಿದೆ ನೋಡಿ. ಓಕೆ ಓಕೆ, ಇದನ್ನ ರೆಫರ್ ಮಾಡಿ ಇಮಿಡಿಯೇಟ್ ಆಕ್ಷನ್ ತಗೋತೀನಿ. ರಾಜೀವ್ರೆ, ಸಂಗಪ್ಪ ಮಾಡಿರೋ 10 ಅಕ್ರಮಗಳನ್ನ ಪಟ್ಟಿ ಮಾಡಿ ಪೊಲೀಸ್ ಅವರಿಗೆ ವಂಶಬಂಧ ಆಯ್ತು. ಪೊಲೀಸ್ನವ್ರು ಏನಂದ್ರು? ಪರಿಶೀಲನೆ ಮಾಡಿ ತಕ್ಕ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸಂಗಪ್ಪನ ಮೇಲೆ COD ತನಿಖೆ ಆಗೋದು ಗ್ಯಾರಂಟಿ. ಜಾಜಿ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ ತಪ್ಪಾಗೋಯ್ತು. ಹೇಮಮಾಲ ಅವರೇ, ಏನ್ ಹೇಳ್ತಾ ಇದ್ದೀರಾ? ಆ ರಾಧಮ್ಮ ಬಂದು ಕೇಸ್ನ ವಾಪಸ್ ತಗೊಂಡಿದ್ದಾರೆ. ನಾನು ಆವತ್ತೇ ಹೇಳಿಲ್ವೇನಮ್ಮ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ. ವೆರಿ ಕನ್ನಿಂಗ್. ನೀವ್ ಎರಡನೇ ಮದ್ವೆ ಆಗೋದು ನನಗೆ ಅಭ್ಯಂತರನೇ ಇಲ್ಲ, ನನಗ್ ಮಕ್ಳಿಲ್ಲ, ನೀವೇ ಆ ಡ್ಯಾನ್ಸರ್ನ ಮದ್ವೆ ಆಗಿ ಅಂತ ನಾನೇ ಹೇಳಿದ್ದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೈ ಗಾಡ್, ಅವತ್ತು ನೋಡಿದ್ರೆ ಹಾಗೆ ಹೇಳಿದ್ರು, ಈಗ ನೋಡಿದ್ರೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ದಿಸ್ ಇಸ್ ವೆರಿ ಬ್ಯಾಡ್. ಇದನ್ನೇ ರಾಜಕೀಯ ಅನ್ನೋದು. ಎಸ್ ಸರ್. ಓಕೆ ಸರ್. ಹಾ, ನೀವು ಹೇಳ್ದಾಗೆ ಮಾಡ್ತೀವಿ ಸರ್. ಓಕೆ ಸರ್, ಬಾಯ್. ಮೇಡಮ್, ಯಾರಿಂದ ಫೋನ್ ಬಂದಿದ್ದು? ನಮ್ಮ ಹೈಯರ್ ಆಫೀಸರ್ ಫೋನ್ ಮಾಡಿದ್ರು. ಅವ್ರು ಹೇಗೆ ಹೇಳ್ತಾ ಇದ್ದಾರೋ ನಾನು ಹಾಗೆ ನಡ್ಕೋಬೇಕಾಗುತ್ತೆ. ನೀವೇನ್ ಹೇಳ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ಸಂಗಪ್ಪನವರು ನಿಮ್ಮ ಮೇಲೆ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ. ಸಂಗಪ್ಪ ಅವರು ನನ್ನ ಮೇಲೆ ಕೇಸ್ ಹಾಕಿದಾರಾ? ಏನಂತ? ನಾನೊಬ್ಬ ಪ್ರತಿಷ್ಠಿತ ರಾಜಕಾರಣಿ, ಸಮಾಜ ಸೇವಾ ಧುರೀಣ, ಧರ್ಮ ರತ್ನಾಕರ, ಬಡವರಿಗೆಲ್ಲ ಮನೆ ಕಟ್ಟಿಸ್ಕೊಟ್ಟಿದ್ದೀನಿ, ಒಬ್ಬ ಬಡ ಡ್ಯಾನ್ಸರ್ಗೆ ಬಾಳ್ ಕೊಟ್ಟಿದ್ದೀನಿ, ಇಂಥವ್ರ ಮೇಲೆ ಜಾಜಿ ಇಲ್ಲಸಲ್ಲದ ಆರೋಪ ಹೊರಿಸಿದ್ದಾರೆ ಅಂತ ನಿನ್ ಮೇಲೆ ಕೇಸ್ ಹಾಕಿದ್ದಾರೆ. ನಾನ್ ಬಿಡ್ತೀನಾ? ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ. ನೀನ್ ಕೇಸ್ ಹಾಕೋದಕ್ಕಿಂತ ಮುಂಚೆ ನಾನ್ ನಿನ್ನ ಅರೆಸ್ಟ್ ಮಾಡ್ತೀನಿ.